ನಮಸ್ಕಾರ ಸ್ನೇಹಿತರೆ. 30 ದಿನಗಳಿಂದ ನಾವು ಶ್ರೀಕೃಷ್ಣನ ಕಥೆಗಳನ್ನು ನೋಡುತ್ತಿದ್ದೇವೆ. ಅವನ ಜನನ, ಅವನ ಬಾಲ್ಯ, ಅವನ ಲೀಲೆಗಳು, ಅವನ ಪ್ರೀತಿ, ಅವನ ಬುದ್ಧಿ, ಅವನ ಮಾರ್ಗದರ್ಶನ ಮತ್ತು ಅವನ ಅಂತಿಮ ಕ್ಷಣ. ಇಂದು ಈ ಪ್ರಯಾಣದ ಕೊನೆಯ ದಿನ. ಇಂದು ಕಥೆಯ ಕೊನೆಯ ದಿನ. ಆದರೆ ಅವನು ಹೇಳಿದ ಪಾಠಗಳು ನಮ್ಮ ಜೊತೆಯೇ ಇರುತ್ತವೆ. ಇದು ಶ್ರೀಕೃಷ್ಣನ ಸಂಪೂರ್ಣ ಜೀವನದ ಕತೆ. ಮಳೆ ಸುರಿಯುತ್ತಿತ್ತು, ಮಿಂಚು ಹೊಡೆಯುತ್ತಿತ್ತು. ಕಾರಾಗೃಹದಲ್ಲಿ ಭಯದ ಮಧ್ಯ ಒಂದು ಮಗು ಹುಟ್ಟುತ್ತದೆ. ಅದೇ ಶ್ರೀಕೃಷ್ಣ. ಆ ಕ್ಷಣದಲ್ಲಿ ಕತ್ತಲೆ ಕಡಿಮೆಯಾಗುತ್ತದೆ, ಶಾಂತಿ ಹರಡುತ್ತದೆ. ಅವನ ತಂದೆ ಅವನನ್ನು ರಕ್ಷಿಸಲು ಮಳೆಯ ಮಧ್ಯದಲ್ಲಿ ಯಮುನಾ ನದಿಯನ್ನು ದಾಟಿ ಅವನನ್ನು ಗೋಕುಲಕ್ಕೆ ಕರೆದೊಯ್ಯುತ್ತಾನೆ. ಕತ್ತಲೆಯ ಮಧ್ಯ ಹುಟ್ಟಿದ ಬೆಳಕು. ಗೋಕುಲದಲ್ಲಿ ಶ್ರೀಕೃಷ್ಣನು ಚಿಕ್ಕ ಬಾಲಕ. ನಗುತ್ತಾ ಆಟವಾಡುತ್ತಾ ಅವನು ಬೆಣ್ಣೆಯನ್ನು ಕೂಡ ಕದಿಯುತ್ತಿದ್ದನು. ಹಾಗೆಯೇ ಎಲ್ಲರ ಹೃದಯವನ್ನು ಕೂಡ ಕದ್ದವನು. ಅವನು ಪೂತನ, ಶಕಟಾಸುರ ಮತ್ತು ತೃಣಾವರ್ತನ ಸಂಹಾರ ಮಾಡಿದ್ದನು. ಅವನು ಎಲ್ಲ ಅಪಾಯಗಳನ್ನು ನಗುತ್ತಾ ಎದುರಿಸಿದನು. ಜೀವನದಲ್ಲಿ ಎಷ್ಟು ಕಷ್ಟವಾದರೂ ಸಂತೋಷ ಕಳೆದುಕೊಳ್ಳಬಾರದು ಎಂಬ ಪಾಠವನ್ನು ಇಲ್ಲಿ ನಮಗೆ ಹೇಳಿಕೊಡುತ್ತಾನೆ. ಇಂದ್ರನ ಗರ್ವ ಹೆಚ್ಚಾಗುತ್ತದೆ, ಮಳೆ ಸುರಿಯುತ್ತದೆ, ಜನರು ಕಷ್ಟಪಡುವರು. ಆ ಸಮಯದಲ್ಲಿ ಕೃಷ್ಣನು ಒಂದು ಬೆರಳಿನಿಂದ ಗೋವರ್ಧನ ಪರ್ವತ ಎತ್ತುತ್ತಾನೆ, ಎಲ್ಲರನ್ನೂ ರಕ್ಷಿಸುತ್ತಾನೆ. ಅಹಂಕಾರ ಯಾವಾಗಲಾದರೂ ಕುಗ್ಗುತ್ತದೆ. ಕೃಷ್ಣನ ಜೀವನದಲ್ಲಿ ಪ್ರೀತಿ ಇದೆ, ಆದರೆ ಅದು ಸಾಮಾನ್ಯ ಪ್ರೀತಿ ಅಲ್ಲ. ಅದು ಆತ್ಮೀಯ ಸಂಬಂಧ, ಸ್ವಾರ್ಥವಿಲ್ಲದ ಪ್ರೀತಿ. ನಿಜವಾದ ಪ್ರೀತಿ ಎಂದರೆ ಹಿಡಿದುಕೊಳ್ಳುವುದು ಅಲ್ಲ, ಅದನ್ನು ಬಿಡುವುದು ಹಾಗೂ ಅರ್ಥ ಮಾಡಿಕೊಳ್ಳುವುದು. ಕೃಷ್ಣನು ದೊಡ್ಡವನಾದಾಗ ಕಂಸನನ್ನು ಸಂಹರಿಸಿದನು, ಆದರೆ ಅವನು ರಾಜನಾಗಲಿಲ್ಲ. ಅವನು ಮಾರ್ಗದರ್ಶಕನಾದನು, ಪರಿಸ್ಥಿತಿಯನ್ನು ಬದಲಿಸಿದನು, ಬಲಕ್ಕಿಂತ ಬುದ್ಧಿ ದೊಡ್ಡದು ಎಂದು ತೋರಿಸಿಕೊಟ್ಟನು. ನಂತರ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನು ಯುದ್ಧಭೂಮಿಯಲ್ಲಿ ನಿಂತಿದ್ದನು, ಅದುವೇ ಗೊಂದಲದಲ್ಲಿ. ಆ ಸಮಯದಲ್ಲಿ ಕೃಷ್ಣನು ದಾರಿ ತೋರಿಸುತ್ತಾನೆ. ಕರ್ತವ್ಯ ಮಾಡು, ಫಲದ ಬಗ್ಗೆ ಯೋಚಿಸಬೇಡ, ಮನಸ್ಸನ್ನು ಸ್ಥಿರವಾಗಿಡು, ಇದು ಜೀವನದ ಸತ್ಯ ಎಂದು ತಿಳಿಸುತ್ತಾನೆ. ಯುದ್ಧ ಮುಗಿಯುತ್ತದೆ, ಗೆಲುವು ಬರುತ್ತದೆ, ಆದರೆ ಸಂತೋಷ ಇಲ್ಲ, ನಷ್ಟ ಮಾತ್ರ ಇದೆ. ಗೆಲುವು ಎಂದರೆ ಯಾವಾಗಲೂ ಸಂತೋಷವಿರುವುದಿಲ್ಲ. ಯುದ್ಧದ ನಂತರ ಗಾಂಧಾರಿಯ ಶಾಪದಿಂದಾಗಿ ಯಾದವ ವಂಶವು ನಾಶವಾಗುತ್ತದೆ. ಕೊನೆಗೆ ಕೃಷ್ಣನು ಒಬ್ಬಂಟಿಯಾಗಿ ಕಾಡಿನಲ್ಲಿ ಶಾಂತವಾಗಿ ಕುಳಿತಿರುತ್ತಾನೆ. ಒಬ್ಬ ಬೇಟೆಗಾರ ಜರ ಎಂಬಾತ ಬಾಣ ಬಿಡುತ್ತಾನೆ. ಆ ಬಾಣ ಅವನ ಪಾದಕ್ಕೆ ತಾಗುತ್ತದೆ, ಆದರೆ ಕೃಷ್ಣನು ಕೋಪಗೊಳ್ಳುವುದಿಲ್ಲ. ಅವನು ಶಾಂತವಾಗಿ ಸ್ವೀಕರಿಸುತ್ತಾನೆ. ಜೀವನದ ಕೊನೆಯ ಕ್ಷಣವನ್ನು ಶಾಂತಿಯಿಂದ ಸ್ವೀಕರಿಸಬೇಕು ಎಂದು ಕುಳಿತುಕೊಳ್ಳುತ್ತಾನೆ. ಶ್ರೀಕೃಷ್ಣನ ಕಥೆಗಳಲ್ಲಿ ನಮಗೆ ಸಿಗುವ ಪಾಠಗಳೇನೆಂದರೆ, ಕತ್ತಲೆಯ ನಂತರ ಬೆಳಕು ಬರುತ್ತದೆ, ಸಂತೋಷ ಕಳೆದುಕೊಳ್ಳಬಾರದು, ಅಹಂಕಾರದಿಂದ ದೂರ ಇರಬೇಕು, ಕರ್ತವ್ಯವೇ ಮೊದಲದು, ಕರ್ಮದ ಫಲ ತಪ್ಪಿಸಲಾಗುವುದಿಲ್ಲ, ಪ್ರೀತಿ ಸ್ವಾರ್ಥವಿಲ್ಲದಿರಬೇಕು, ಜೀವನವನ್ನು ಶಾಂತಿಯಿಂದ ಸ್ವೀಕರಿಸಬೇಕು. ಸ್ನೇಹಿತರೆ, 30 ದಿನಗಳಿಂದ ನಾವು ಕೃಷ್ಣನ ಜೊತೆ ಬದುಕಿದ್ದೇವೆ. ಇಂದು ಕೃಷ್ಣ ನಮ್ಮನ್ನು ಬಿಡುತ್ತಾನೆ, ಆದರೆ ಅವನು ಹೋಗಿಲ್ಲ. ಅವನು ಕೊಟ್ಟ ಪಾಠಗಳಲ್ಲಿ, ಅವನು ತೋರಿಸಿದ ದಾರಿಯಲ್ಲಿ ಅವನು ಇನ್ನೂ ನಮ್ಮ ಜೊತೆ ಇದ್ದಾನೆ. ನಾವು ಆ ದಾರಿಯಲ್ಲಿ ನಡೆದರೆ ಕೃಷ್ಣ ನಮ್ಮ ಜೀವನದಲ್ಲೇ ಇರುತ್ತಾನೆ. ಇದರೊಂದಿಗೆ ನಮ್ಮ ಶ್ರೀಕೃಷ್ಣನ ಕಥೆ ಸರಣಿ ಇಲ್ಲಿ ಮುಗಿಯುತ್ತದೆ. ಈ ಪ್ರಯಾಣದಲ್ಲಿ ನನ್ನ ಜೊತೆ ಇದ್ದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.